ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇವತ್ತು ರಾಮನಗರ ಜಿಲ್ಲೆಯ ಬಿಡದಿಯ ಮಂಡಲಹಳ್ಳಿಯಲ್ಲಿ ನಡೆದಿದ್ದು ಸಾಮಾನ್ಯ ಪ್ರತಿಭಟನೆಯಲ್ಲ. ಅದು ವ್ಯವಸ್ಥೆಯ ವಿರುದ್ಧ, ದರ್ಪದ ವಿರುದ್ಧ ಅನ್ನದಾತರು ನಡೆಸಿದ ಮಹಾಸಂಗ್ರಾಮ. ಹೌದು ಸ್ನೇಹಿತರೆ, ಭೂಮಿ ನಮ್ಮದು, ಹಕ್ಕು ನಮ್ಮದು ಅಂತ ಹೋರಾಡುತ್ತಿದ್ದ ರೈತರ ತಾಳ್ಮೆಯ ಕಟ್ಟೆ ಹಿಂದು ಹೊಡೆದಿದೆ. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರೈತರ ಕೃಷಿ ಭೂಮಿ ಕಿತ್ತುಕೊಳ್ಳಲು ಬಂದ ಅಧಿಕಾರಿಗಳಿಗೆ ಮಂಡಲಹಳ್ಳಿಯ ಹೆಣ್ಣು ಮಕ್ಕಳು ಇವತ್ತು ಝಾನ್ಸಿ ರಾಣಿ ತರಹ ರೌದ್ರಾವತಾರ ತಳೆದು ಪಾಠ ಕಳಿಸಿದ್ದಾರೆ. ಕೈಯಲ್ಲಿ ಪೊರಕೆ, ಕೋಲು ಹಿಡಿದು ಅಧಿಕಾರಿಗಳ ಕಾರುಗಳ ಮೇಲೆ ಮುತ್ತಿಗೆ ಹಾಕಿದ ದೃಶ್ಯಗಳನ್ನು ನೋಡಿದ್ರೆ ಅಬ್ಬಾ, ಎಂಥವರಿಗಾದ್ರೂ ಮೈ ನಡುಗುತ್ತೆ. ಪೊಲೀಸರ ಲಾಠಿ ಚಾರ್ಜ್ಗೂ ಎದರದೆ ಕಾಕಿ ಪಡೆಗೆ ಎಡ್ಡಿ ನಿಂತ ಬಿಡದಿಯ ರೈತ ಮಹಿಳೆಯರ ಆಕ್ರೋಶದ ಕಂಪ್ಲೀಟ್ ರಿಪೋರ್ಟ್ ಇವತ್ತಿನ ನಮ್ಮ ಈ ವಿಶೇಷ ವರದಿಯಲ್ಲಿ ನೋಡಿ. ಇದು ಬಿಡದಿ ಸಮೀಪದ ಮಂಡಲಹಳ್ಳಿ ಗ್ರಾಮದಲ್ಲಿ ಇಂದು ಸೃಷ್ಟಿಯಾದ ರಣರಂಗದ ದೃಶ್ಯಗಳು. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಭಾರೀ ಪೊಲೀಸ್ ಪಡೆ ಕರೆದುಕೊಂಡು ಸರ್ವೆ ಮಾಡೋಕ್ಕೆ ಅಂತ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದೇ ತಡ ಇಡೀ ಗ್ರಾಮವೇ ಜಾಗೃತವಾಯಿತು. ನೂರಾರು ರೈತ ಮಹಿಳೆಯರು ಕೈಯಲ್ಲಿ ಪೊರಕೆ ಹಿಡಿದು ರಸ್ತೆಗೇರಿದರು. ನಮ್ಮ ಪ್ರಾಣ ಹೋದರೂ ಸರಿ, 1 ಇಂಚು ಭೂಮಿ ಕೊಡಲ್ಲ ಅಂತ ಘೋಷಣೆ ಕೂಗಿದ ಮಹಿಳೆಯರು ಅಧಿಕಾರಿಗಳ ಕಾರುಗಳಿಗೆ ಮುತ್ತಿಗೆ ಹಾಕಿದರು. ಪೊಲೀಸರು ತಡೆಯಲು ಯತ್ನಿಸಿದಾಗ ತಳ್ಳಾಟ, ನೂಕಾಟ ತಾರಕಕ್ಕೇರಿತು. ರೈತ ಮಹಿಳೆಯರ ರೌದ್ರಾವತಾರಕ್ಕೆ ಬೆದರಿದ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಅರ್ಧಕ್ಕೆ ಕೈಬಿಟ್ಟು ಜೀವ ಉಳಿಸಿಕೊಂಡರೆ ಸಾಕು ಅಂತ ಗಾಡಿ ಹತ್ತಿ ಎಸ್ಕೇಪ್ ಆದರು. ಸ್ನೇಹಿತರೆ, ಬಿಡದಿ ರೈತರು ಇಷ್ಟೊಂದು ಭೀಕರವಾಗಿ ತಿರುಗಿ ಬೀಳಲು ಕಾರಣವೇನು? ಯಾಕೆ ಈ ಮಟ್ಟದ ಆಕ್ರೋಶ? ಈ ಬಿಡದಿ ಟೌನ್ಶಿಪ್ ಕಥೆಯನ್ನು ಇಲ್ಲಿದೆ ನೋಡಿ, ಡೀಟೈಲ್ಸ್. ಪಾಯಿಂಟ್ ನಂಬರ್ 1, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್. ಪಾಯಿಂಟ್ ನಂಬರ್ 2, ಇದಕ್ಕಾಗಿ ಬಿಡದಿ ಸುತ್ತಮುತ್ತಲಿನ ಸಾವಿರಾರು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಪಾಯಿಂಟ್ ನಂಬರ್ 3, ಆದರೆ ಹಸಿರು ಭೂಮಿಯನ್ನ ಕಾಂಕ್ರೀಟ್ ಕಾಡನ್ನಾಗಿ ಮಾಡಲು ರೈತರು ಸಿದ್ಧರಿಲ್ಲ. ಕಳೆದ 450ಕ್ಕೂ ಹೆಚ್ಚು ದಿನಗಳಿಂದ ನಿರಂತರ ಧರಣಿ ನಡೆಯುತ್ತಿದೆ. ಪಾಯಿಂಟ್ ನಂಬರ್ 4, ಇತ್ತೀಚೆಗಷ್ಟೇ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಸಿಎಂ ಜೊತೆ ಸಭೆ ನಡೆಸಿ ತೀರ್ಮಾನ ಮಾಡೋ ತನಕ ಯಾವುದೇ ಸರ್ವೆ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದರು. ಪಾಯಿಂಟ್ ನಂಬರ್ 5, ಆದರೆ ಶಾಸಕರ ಮಾತಿಗೆ ಬೆಲೆ ಕೊಡದ ಅಧಿಕಾರಿಗಳು ಏಕಾಏಕಿ ನಕಲಿ ದಾಖಲೆ ಸೃಷ್ಟಿಸಿ ಪೊಲೀಸರ ದಂಡಿನೊಂದಿಗೆ ಸರ್ವೆಗೆ ಬಂದಿದ್ದೇ ಇಂದಿನ ಜಗಳಕ್ಕೆ ಮೂಲ ಕಾರಣ. ಇವತ್ತಿನ ವಿಡಿಯೋದಲ್ಲಿ ನಾವಲ್ಲಿ ಮಹಿಳೆಯರು ಮಾಧ್ಯಮ ಜೊತೆಗೆ ಮಾತನಾಡುತ್ತಾ ಹೇಳಿದ ಮಾತುಗಳಿವು. ನಮ್ಮ ತಾತ ಮುತ್ತಾತನ ಕಾಲದ ಭೂಮಿ ಇದು, ಇದನ್ನೇ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸರ್ಕಾರ ನಮಗೆ ದುಡ್ಡು ಕೊಟ್ಟರೆ ನಾವು ತಿಂದು 1 ದಿನಕ್ಕೆ ಸಾಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೆ ದುಡ್ಡು ಬೇಡ, ಟೌನ್ಶಿಪ್ ಬೇಡ, ನಮ್ಮ ಭೂಮಿ ನಮಗೆ ಬಿಟ್ಟು ಬಿಡಿ. ಇವತ್ತು ಪರಕೆ ಹಿಡಿದಿದ್ದೀವಿ, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮೀರಿದರೆ ನಾವೇನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಹಾಗಂತೇಳಿ ಹೇಳಿದಂತ ಮಹಿಳೆ. ಹಾಗೆ ರೈತರ ಮುಖಂಡರೊಬ್ಬರ ಬೈಟ್ ಹೀಗಿದೆ: ಯಾರದ್ದೋ ರಿಯಲ್ ಎಸ್ಟೇಟ್ ದಂಧೆಗಾಗಿ, ಬಿಲ್ಡರ್ಗಳ ಉದ್ಧಾರಕ್ಕಾಗಿ ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ. 80% ರೈತರ ಸಹಿ ಇಲ್ಲದೆ ಕಾನೂನು ಬಾಹಿರವಾಗಿ ಸರ್ವೆ ಮಾಡಲು ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಲಿಖಿತ ಆದೇಶ ಇಲ್ಲದೆ ಇವರು ಗ್ರಾಮದೊಳಗೆ ಬರುವಂತಿಲ್ಲ ಎಂದು ಮಾಧ್ಯಮದೊಂದಿಗೆ ಮಾತನಾಡುತ್ತಿದ್ದರು. ಇನ್ನು ಬಿಡದಿಯಲ್ಲಿ ನಡೆದ ಈ ಐಡ್ರಾಮಾ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಇತ್ತೀಚೆಗಷ್ಟೇ ಚನ್ನಪಟ್ಟಣ ಉಪಚುನಾವಣೆ ಮುಗಿದ ಬೆನ್ನಲ್ಲೇ ರಾಮನಗರ ಜಿಲ್ಲೆಯಲ್ಲಿ ಈ ಭೂಸ್ವಾಧೀನ ಕಿಚ್ಚು ಹೊತ್ತುಕೊಂಡಿರುವುದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ವಿರೋಧ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ಈಗಾಗಲೇ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಇದು ರೈತ ವಿರೋಧಿ ಸರ್ಕಾರ, ಬಡವರ ಭೂಮಿ ಕಿತ್ತುಕೊಂಡು ಉದ್ಯಮಿಗಳಿಗೆ ಕೊಡುವ ದಲ್ಲಾಳಿ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಮಾತ್ರ ಯಾರಿಗೂ ಅನ್ಯಾಯ ಮಾಡಲ್ಲ, ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಸಬೂಬು ಹೇಳ್ತಿದ್ದಾರೆ. ಆದರೆ ಪರಿಹಾರ ಅಲ್ಲ, ನಮ್ಮ ಜಮೀನೇ ನಮಗೆ ಮುಖ್ಯ ಅನ್ನೋದು ರೈತರ ಸ್ಪಷ್ಟವಾದ.
ಅನ್ನ ಕೊಡುವ ಅನ್ನದಾತ ಇವತ್ತು ಧೂಳಿನ ರಸ್ತೆಯಲ್ಲಿ ನಿಂತು ತನಗಾಕುತ್ತಿರುವ ಅನ್ಯಾಯದ ವಿರುದ್ಧ ಕಣ್ಣೀರು ಹಾಕ್ತಿದ್ದಾನೆ. ಕೈಯಲ್ಲಿ ಪೊರಕೆ ಹಿಡಿದು ತಾಯಂದಿರು ರಸ್ತೆಗಿಳಿದಿದ್ದಾರೆ. ಅಂದರೆ ಅಲ್ಲಿಗೆ ಆಡಳಿತ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ ಎಂಬುದಕ್ಕೆ ಇದೇ ಸಾಕ್ಷಿ. ಅಭಿವೃದ್ಧಿ ಬೇಕು ನಿಜ, ಆದರೆ ಅದು ರೈತರ ಕಣ್ಣೀರಿನ ಮೇಲೆ, ಅವರ ಹೊಟ್ಟೆ ಮೇಲೆ ಹೊಡೆದು ಮಾಡುವ ಅಭಿವೃದ್ಧಿ ಯಾರಿಗೂ ಬೇಡ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ರೈತರೊಂದಿಗೆ ನೇರ ಮಾತುಕತೆ ನಡೆಸಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತಾ, ಅಥವಾ ರೈತ ಮತ್ತಷ್ಟು ಪೊಲೀಸ್ ಬಲ ಬಳಸಿ ರೈತರನ್ನ ಹತ್ತಿಕ್ಕುತ್ತಾ ಕಾದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಇವತ್ತು ಆ ರೈತರು ಕೈಯಲ್ಲಿ ಕಲ್ಲು ಮತ್ತು ಪೊರಕೆ ಹಿಡಿದಿದ್ದು ತಪ್ಪೆ. ಯಾಕೆಂತಂದ್ರೆ ಕಾನೂನಿನ ಅಡಿಯಲ್ಲಿ ರೈತರು ಹೋರಾಟ ಮಾಡಬಹುದಾಗಿತ್ತು, ಇಲ್ಲ ಕಾನೂನಿನ ಅಡಿಯಲ್ಲಿ ತಮಗ ಆದ ಅನ್ಯಾಯವನ್ನ ಅವರು ವ್ಯಕ್ತಪಡಿಸಬಹುದಾಗಿತ್ತು. ಆದರೆ ಕಾನೂನು ಕೈಗೆತ್ತಿಕೊಳ್ಳುವಂತ ಕೆಲಸ ಯಾರು ಮಾಡಬಾರದು. ಆದರೆ ಅನ್ನದಾತರು ಇವತ್ತು ಮಾಡಿದ್ದಕ್ಕೆ ಒಂದು ಕಾರಣ ಸಹ ಇದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರಿಯಾಗಿ ಅಧಿಕಾರಿಗಳನ್ನ ಬಳಸಿ ಆ ರೈತರ ಮನವೊಲಿಸುವಂತ ಕಾರ್ಯವನ್ನ ಮಾಡಬಹುದಾಗಿತ್ತು. ಆದರೆ ರೈತರ ಮನವೊಲಿಸುವ ಬದಲು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನಾವು ಭೂಮಿಯನ್ನ ಏನನ್ನಾದ್ರೂ ಮಾಡಿ ಕಿತ್ಕೊಂತೀವಿ ಅಂತೇಳಿ ಮುಂದಾಗಿರೋದಕ್ಕೆ ಇವತ್ತು ರೈತರ ಆಕ್ರೋಶ ಕಟ್ಟೆ ಹೊಡೆದಿದೆ. ಯಾಕೆಂತಂದ್ರೆ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಈಗ 450 ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಮನವೊಲಿಸಿದ್ರೆ ಬಹುಶಃ ಇವತ್ತಿನ ಈ ಸ್ಥಿತಿ ಬರ್ತಿರ್ಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ರೈತರ ಪರವಾಗಿರೋದಕ್ಕಿಂತ ವಿರೋಧ ಪಕ್ಷಗಳು ಇನ್ನಷ್ಟು ರೈತರ ಆಕ್ರೋಶಗೊಳ್ಳೋ ರೀತಿಯಲ್ಲಿ ಅಲ್ಲಿಗೆ ಹೋಗಿ ಅವರಿಗೆ ಮಾತು ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ವಿರೋಧ ಪಕ್ಷಗಳಲ್ಲಿ ಕೆಲಸ ಮಾಡ್ತಾ ಇದೆ. ವಿರೋಧ ಪಕ್ಷಗಳು ಇವತ್ತು ಅಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಇವತ್ತು ರೈತರಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನುವಂಥದ್ದು ನಮ್ಮ ಉದ್ದೇಶ. ಯಾಕೆ ಅಂತಂದ್ರೆ ಟೌನ್ಶಿಪ್ ಕಟ್ಟುವಂಥದ್ದು, ನಗರ ಬೆಳೆದಾಗೆಲ್ಲ ಕೂಡ ಪರಿಸರವನ್ನ ಹಾಳು ಮಾಡುವಂಥದ್ದು, ಗಿಡ ಮರಗಳನ್ನ ಕಡಿಯುವಂಥದ್ದು ಮಾಡ್ತಾ ಇದ್ರೆ ಈಗಾಗಲೇ ಮಳೆಗಳು ಕೈಕೊಟ್ಟೆ ರೈತರು ಕಂಗಾಳಾಗಿದೆ. ಬೆಳೆ ಬೆಳೆಯಲು ನೀರಿಲ್ಲದೆ ಇವತ್ತು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥದ್ದಲ್ಲಿ ಸುಂದರವಾಗಿ ಬೆಳೆದಿರುವಂತ ಪರಿಸರವನ್ನ ನಾಶ ಮಾಡಿ ಟೌನ್ಶಿಪ್ಗಳನ್ನು ಕಟ್ಟೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇರೋದ್ರ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿದೆ. ಯಾಕೆಂತಂದ್ರೆ ನಗರಗಳು ಬೆಳೆದ್ರೆ ಉದ್ಯೋಗ ಸೃಷ್ಟಿಯಾಗುತ್ತೆ ನಿಜ, ಆದರೆ ರೈತರಿದ್ದರೇನೆ ಆ ನಗರಗಳಲ್ಲಿ ಮನುಷ್ಯರು ಉಳಿಲಿಕ್ಕೆ, ಊಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ಸರ್ಕಾರ ಅಲ್ಲೇನಾದ್ರು ಟೌನ್ಶಿಪ್ ಕಟ್ಟಲೇಬೇಕು ಅಂತೇಳಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತ ರೈತರ ಮುಖಂಡರನ್ನ ಸೌಜನ್ಯವಾಗಿ ಕರೆದು ರೈತ ನಾಯಕರ ಜೊತೆಗೆ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಮಾತ್ರ ಅಲ್ಲಿ ಟೌನ್ಶಿಪ್ ಸಾಧ್ಯ ಆಗ್ತದೆ. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರೈತರ ಹೋರಾಟ ಮತ್ತೆ ಸರ್ಕಾರದ ವಿರುದ್ಧ ರೈತರು ವರ್ಸಸ್ ಸರ್ಕಾರದ ಹೋರಾಟ ಮತ್ತಷ್ಟು ತರ್ಕಕ್ಕೇರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಸರ್ಕಾರ ಯಾರೆಲ್ಲ ಮಹಿಳೆಯರು ಕೈಯಲ್ಲಿ ಪೊರಕೆ ಹಿಡಿದು ಅಧಿಕಾರಿಗಳಿಗೆ ತಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅವರ ವಿರುದ್ಧ ಈಗಾಗಲೇ FIR ದಾಖಲಾಗಿದ್ದು ಅವರನ್ನ ಬಂಧಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಈ ಬಂಧನದಿಂದ ರೈತರು ಹಿಂದೆ ಸರಿತಾರ ಅಂತೇಳಿ ನಾವಾದ್ರೂ ಅನ್ಕೊಳ್ಳಲ್ಲ. ಯಾಕೆಂತಂದ್ರೆ ಆ ಭೂಮಿಗಾಗಿ ರೈತರು ಪಟ್ಟು ಹಿಡಿದು ಕೂತಿರೋದ್ರಿಂದ ಇವತ್ತು ಒಂದಷ್ಟು ಜನ ಜೈಲಿಗೆ ಹೋದ್ರು, ಉಳಿದ ರೈತರ ಹೋರಾಟವನ್ನ ಮುನ್ನಡೆಸೋ ನಿಟ್ಟಿನಲ್ಲಿ ಅವರು ಸಿದ್ಧರಾಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಈಗ ಯೋಚನೆ ಮಾಡಿ ಸರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳಲಿ ಅನ್ನುವಂಥದ್ದೇ ಇವತ್ತಿನ ನಮ್ಮ BSB ನ್ಯೂಸಿನ ಆಶಯ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಈ ಬಿಡದಿ ರೈತರು ಭೂಮಿಯನ್ನ ಬಿಟ್ಟು ಕೊಡದೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದ್ರ ಬಗ್ಗೆ ತಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.